हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्र प्रवचनासक्ता निलमिलार्यन् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुप्रियन्तान् नमस्ते गुरुर्मम। हरिः ओಂ। ಶ್ರೀಶಾಹ ಪಾಹಿ ಅನಂತಕೋಟಿ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು, ಉಪನಿಷತ್ ಸಾರವು 180 ಗದ್ಯ ಮನೆಗಳು. ನಾವು 82ರಿಂದ 92 ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರವರ್ಧ, ಅಂಬರೀಷವರ್ಧ, ನಾರದವರ್ಧ, ಪ್ರಹ್ಲಾದವರ್ಧ, ಗಜೇಂದ್ರವರ್ಧ, ಮುಚುಕುಂದವರ್ಧ, ಧ್ರುವವರ್ಧ, ವಿಭೀಷಣವರ್ಧ, ಪುಂಡರೀಕವರ್ಧ ಮತ್ತು ಪರಾಶರವರ್ಧ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯೆವಾಚಿ. ವರದನಂತ ಶ್ರೇಷ್ಠ ತರಗತಿಯ ಜೀವರು, ಸಾತ್ವಿಕರೆಂದು ಹೆಸರು. ಉತ್ತಮ ಜೀವರ ಲಕ್ಷಣವನ್ನು ತಿಳಿಸಿಕೊಡ್ತಕ್ಕಂಥ ಉಪನಿಷತ್ ಭಾಗವನ್ನು ನಾವು ಚಿಂತಿಸುತ್ತಿದ್ದೆವು. ಕಾಟಕ ಉಪನಿಷತ್ತಿನಲ್ಲಿ ಭಗವಂತನನ್ನು ಆಶ್ರಯಿಸ ಸಕಲ ಜೀವರು ಇದ್ದಾರೆ. ಭಗವಂತ ಗುಣಪೂರ್ಣ, ದೋಷದೂರನಾಗಿದ್ದಾನೆ, ಓಂಕಾರ ಶಬ್ದವಾಚನಾಗಿದ್ದಾನೆ. ಯಾರು ಹೀಗೆ ತಿಳಿಯುತ್ತಾರೋ ಅವರು ಪೂರ್ಣ ಸುಖವನ್ನು ಹೊಂದುತ್ತಾರೆ ಎಂಬುದು ಉಪನಿಷತ್ತಿನ ಸಾರವನ್ನು ನಾವು ತಿಳಿದೆವು. ಆ ಭಗವಂತನ ನಾವು ಆರಾಧನೆ ಮಾಡಬೇಕಾದರೆ ನಮಗೆ ಹೇಗೆ ಸಿಗುತ್ತಾನೆ ಎಂಬ ಮುಖ್ಯ ಅಂಶವನ್ನು ಉಪನಿಷತ್ತು ತಿಳಿಸ್ತಾ ಇದೆ. ಭಗವಂತ ಅಣುವಿಂತ ಅಣುನಾಗಿದ್ದಾನೆ, ಮಹತ್ತಿಗಿಂತ ಮಹತ್ತಾಗಿದ್ದಾನೆ. ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮ ಸಜಂತೋ ನಿಹಿತೋ ಗುಹಾಯಾಮ್ ತಮಕೃತು ಪಶ್ಯತೆ ವೀತಶೋಕಃ ಧಾತು ಪ್ರಸಾದಾನ್ ಮಹಿಮಾತ್ಮನಃ. ಭಗವಂತ ಎಲ್ಲರಿಗೂ ಯಾಕೆ ಸಿಗ್ತಾ ಇಲ್ಲ? ಭಗವಂತನ ದರ್ಶನ ಯಾಕೆ ಆಗುವುದಿಲ್ಲ? ಭಗವಂತನ ಜ್ಞಾನ ಯಾಕೆ ಆಗುವುದಿಲ್ಲ ಎಂಬುದರ ಮೂಲಭೂತವಾದ ಸತ್ಯಾಂಶವನ್ನು ಉಪನಿಷತ್ ತಿಳಿಸ್ತಾ ಇದೆ. ಭಗವಂತನು ಸೂಕ್ಷ್ಮ ಪದಾರ್ಥಕ್ಕಿಂತಲೂ ಸೂಕ್ಷ್ಮನಾಗಿದ್ದಾನೆ, ಮಹಾಪದಾರ್ಥಕ್ಕಿಂತಲೂ ಮಹಾ ಪರಿಮಾಣವುಳ್ಳವನಾಗಿದ್ದಾನೆ. ಅನಾದಿ ನಿತ್ಯನಾದ ಸೂಕ್ಷ್ಮವಾದ ಜೀವನ ಹೃದಯ ಗುಹೆಯಲ್ಲಿ ಪ್ರೇರಕ ಶಕ್ತಿಯಾಗಿ ಯಾವಾಗಲೂ ಇದ್ದಾನೆ. ಭಗವಂತನ ವಿಷಯದಲ್ಲಿ ಸಂಶಯರಹಿತನಾದ ನಿಶ್ಚಯ ಜ್ಞಾನವುಳ್ಳ ಸಾಧಕನು ತನಗಿಂತಲೂ ಅನಂತ ಗುಣ ಪರಿಪೂರ್ಣನಾದ ಅಣಿಮಾದಿ ಗುಣಗಳಿಂದ ಕೂಡಿದ ಭಗವಂತನನ್ನು ಸಮಸ್ತ ಪ್ರಪಂಚಕ್ಕೆ ಧಾರಕನಾದ ಭಗವಂತನ ಅನುಗ್ರಹದಿಂದಲೇ ಹೊಂದುತ್ತಾನೆ. ಹೇಗೆ ಹೊಂದುತ್ತಾನೆಂದರೆ ನೋಡುತ್ತಾನೆ ಎಂದರ್ಥ. ಅವನ ಸಾಕ್ಷಾತ್ಕಾರವುಳ್ಳವನಾಗುತ್ತಾನೆ. ಭಗವಂತನ ಅನುಗ್ರಹದಿಂದಲೇ ದುಃಖರಹಿತನಾಗುತ್ತಾನೆ. ಎಲ್ಲದಕ್ಕೂ ಭಗವಂತನೇ ಮೂಲಭೂತವಾದ ಕಾರಣನಾಗಿದ್ದಾನೆ. ಅವನ ಅನುಗ್ರಹದಿಂದಲೇ ಜೀವ ತನ್ನ ಸುಖವನ್ನು ಪಡೆಯಬೇಕಾದರೆ ಭಗವಂತನ ಅನುಗ್ರಹ ಅವಶ್ಯಕವಾಗಿ ಬೇಕು. ಏವಂ ನಿತ್ಯಸ್ಸ ಜಂತೋ ಗುಹಾಯಾಂ ನಿಹಿತಃ ಯಾ ವಿಷ್ಣು ಕ್ರತುಃ ಯಸ್ಯ ಸಾ ಅಕ್ರತುಃ ತನ್ನಿಶ್ಚಯಃ ಆತ್ಮನಃ ಸಾಕಾಶಾತ್ ಮಹೀಮಾನಂ ಮಹಾಮಾನಂ. ಭಗವಂತ ಅಣುವಾಗಿದ್ದಾನೆ, ಮಹತ್ ಪರಿಮಾಣಕ್ಕೂ ಮಹತ್ತಾಗಿದ್ದಾನೆ. ಇದರ ಅರ್ಥವೇನು? ಎಲ್ಲ ಜೀವರು ಅವರ ಯೋಗ್ಯತೆಗೆ ತಿಳಿಯಬೇಕಾದರೆ ಅವರ ಕಣ್ಣಿನ ದೃಷ್ಟಿಯಂತೆ ಕಾಣಬಹುದು. ಅವರ ಬುದ್ಧಿ ಸಿಲುಕಬೇಕಾದರೆ ಒಂದು ಗಾತ್ರ, ನಿರ್ದಿಷ್ಟವಾದ ಗಾತ್ರ ಇರಬೇಕು. ಯಾವ ಗಾತ್ರದ ಪರಿಮಾಣವನ್ನು ಆದಿ ಅಂತ್ಯ ಮಧ್ಯವನ್ನು ತಿಳಿಯಬಹುದೋ ಅದನ್ನು ಮನುಷ್ಯ ತಿಳಿಯಬಹುದಾಗಿದೆ. ಯಾವುದಕ್ಕೆ ಆದಿಯು ತಿಳಿಯುವುದಿಲ್ಲವೋ ಅದಕ್ಕೆ ಅಂತ್ಯವೂ ತಿಳಿಯುವುದಿಲ್ಲ. ಆದಿ ಅಂತ್ಯ ಯಾರು ತಿಳಿಯುವುದು ಸಾಧ್ಯವಿಲ್ಲವೋ ಅದು ಮಧ್ಯದಲ್ಲೂ ಸಹ ತಿಳಿಯಕ್ಕೆ ಸಾಧ್ಯವಿಲ್ಲ. ನಾವು ಭೂಮಿಯನ್ನು, ಆಕಾಶವನ್ನು ನೋಡಿದಾಗ ಆಕಾಶದ ಆದಿ ಯಾವುದು, ಮಧ್ಯ ಯಾವುದು, ಅಂತ್ಯ ಯಾವುದು? ನಾವು ನೋಡುತ್ತಿರುವುದು ಕೇವಲ ಮಧ್ಯಭಾಗ ಮಾತ್ರ. ಆದಿ ಅಂತ ನಮಗೆ ತಿಳಿಯುವುದಿಲ್ಲ,
ಮಧ್ಯಭಾಗದಲ್ಲಿಯೂ ಮಧ್ಯಭಾಗವನ್ನು ನಾವು ನೋಡುತ್ತಿಲ್ಲ. ಆದಿಯಿಂದ ಹೊರಬಂದಿದ್ದೆಲ್ಲ ಮಧ್ಯಭಾಗವೇ, ಅಂತ್ಯದವರೆಗೂ ಮಧ್ಯಭಾಗವೇ ಅನ್ನೋ ರೀತಿಯಲ್ಲಿ ನಾವು ಮಧ್ಯಭಾಗವನ್ನು ನೋಡ್ತಾ ಇದ್ದೇವೆ ಹೊರತು ಅದು ಆದಿ ಅಂತ್ಯವನ್ನು ತಿಳಿದಂಥ ಮಧ್ಯಭಾಗವಾಗಿಲ್ಲ. ಹಾಗೆಯೇ ಭಗವಂತ ಅತ್ಯಂತ ಅಣುವಾಗಿದ್ದಾನೆ ಎಂದರೆ ಆ ಅಣು ಎಂಬತಕ್ಕಂಥದ್ದು ಯಾವ ಕಣ್ಣಿಗೂ ಯಾವ ಯಂತ್ರಕ್ಕೂ ಕಾಣಿಸುವುದಿಲ್ಲ. ಅಂತಹ ಪರಿಮಾಣವುಳ್ಳತಕ್ಕಂಥ ಅಣುವಾಗಿದ್ದಾನೆ ಭಗವಂತ. ಅಣೋರಣೀಯಾನ್. ಯಾಕೆ ಭಗವಂತ ಅಣೋರಣೀಯನಾಗಿದ್ದಾನೆ ಅಂದರೆ ಭಗವಂತನ ಸ್ವರೂಪ ಸ್ವತಂತ್ರನಾಗಿ ತಾನು ಯಾರನ್ನೂ ಕಾಣಿಸಿಕೊಳ್ಳುವುದಿಲ್ಲ ಎಂಬ ಅವನ ಸಂಕಲ್ಪ. ಹಾಗೆ ಸಂಕಲ್ಪನಾಗಿರಬೇಕಾದರೆ ಏನು ಮಾಡಬೇಕು? ತಾನು ಎಲ್ಲರಲ್ಲೂ ಇರಬೇಕು, ಯಾರಿಗೂ ಕಾಣಿಸಬಾರದು. ಹಾಗಾದರೆ ಹೇಗೆ ಇರಲು ಸಾಧ್ಯ? ಅತ್ಯಂತ ಅಣುವಾಗಿರಬೇಕು ಅಥವಾ ಅತ್ಯಂತ ಮಹತ್ತಾಗಿರಬೇಕು. ಯಾವ ಪ್ರಾಣಿಗಾಗಲಿ, ಯಾವ ಕಣ್ಣಿಗಾಗಲಿ, ಯಾವ ದೇವತೆಗಳಿಗೂ ಸಹ ಕಾಣದಿರುವುದೇ ಈ ಮಹತ್ವದ ಗುಣದಿಂದ ಅಣೋರಣೀಯಾನ್ ಮಹತೋ ಮಹೀಯಾನ್. ಈ ಒಂದು ಗುಣವನ್ನು ಭಗವಂತ ಯಾತಕ್ಕೋಸ್ಕರವಾಗಿ ಅಳವಡಿಸಿಕೊಂಡಿದ್ದಾನೆ ಎಂದರೆ ಭಗವಂತ ಸ್ವತಂತ್ರ ಎಂಬತಕ್ಕಂಥದ್ದು ಕೇವಲ ತನ್ನ ಪರಿಮಾಣದಿಂದಲೇ ಅಣುವಾಗಿದ್ದೇನೆ, ಈ ಅಣುವನ್ನು ನೀವು ತಿಳಿಯಬಲ್ಲಿರಾ ಎಂದು ಪ್ರಶ್ನೆಯನ್ನು ಹಾಕಿದರೆ ಅತ್ಯಂತ ಸೂಕ್ಷ್ಮತಮವಾಗಿ ಯಾವ ತಿಳಿಯುವ ನಮ್ಮ ಬುದ್ಧಿಯು ಕೆಲಸವೇ ಮಾಡುವುದಿಲ್ಲ, ಕಣ್ಣಂತೂ ಸಾಧ್ಯವೇ ಇಲ್ಲ. ಹಾಗಾದರೆ ಭಗವಂತನೇ ಇಲ್ಲವೋ? ಇದ್ದಾನೆ, ಅತ್ಯಂತ ಅಣುವಾಗಿದ್ದಾನೆ. ನಾವು ಆಕಾಶದಂತೆ, ಅದರಂತೆ ಅತ್ಯಂತ ಮಹತ್ವ ಆಗಿದ್ದಾನೆ. ಅತ್ಯಂತ ಮಹತ್ವ ಹೇಗಾಗಿದ್ದಾನೆ? ಅಣುವಾಗಿದ್ದಾಗ ಮಹತ್ತಾಗಲು ಹೇಗೆ ಸಾಧ್ಯ ಎಂದರೆ ಮಹತ್ತಂದರೆ ಏನರ್ಥ? ಮಹತ್ತಾದ ಗುಣವುಳ್ಳವನು ಅಂತ ಅರ್ಥ. ನಾವು ಕೇವಲ ಪರಿಮಾಣದಿಂದ ಮಹತ್ತೆಂಬುದನ್ನು ನೋಡುವುದಲ್ಲ. ಅಣು ಎಂಬುದು ಸ್ವಾತಂತ್ರ್ಯ ಗುಣ. ಮಹತ್ತೆಂಬುದು ಸ್ವಾತಂತ್ರ್ಯದ ಗುಣ. ನಾವೆಲ್ಲರೂ ಅಸ್ವಾತಂತ್ರ್ಯ. ಆದ್ದರಿಂದ ಆ ಸ್ವಾತಂತ್ರ್ಯ ಗುಣವನ್ನು ನಾವು ಹೇಗೆ ತಾನೇ ತಿಳಿಯಲು ಸಾಧ್ಯ? ಆದ್ದರಿಂದ ಅನಂತ ಮತಿಗಳಿದ್ದರೂ ಸಹ ಭಗವಂತನನ್ನು ಸಾಕಲ್ಯೇನ ತಿಳಿಯಲು ಯಾರೂ ಸಮರ್ಥರಲ್ಲ. ಭಗವಂತನ ಸ್ವತಂತ್ರ ಎಂಬ ಒಂದೇ ಒಂದು ಗುಣದಿಂದ ಎಲ್ಲ ಅಸ್ವತಂತ್ರರು ಭಗವಂತನನ್ನು ಯಾವ ಒಂದು ಅಂಶಕ್ಕೂ ಸಮವಾಗಲಾರರು. ಭಗವಂತನ ಒಂದು ಅಂಶವನ್ನು ಅಂದರೆ ಭಗವಂತನ ಒಂದು ಅಣುತ್ವವನ್ನು ಸಹ ಎಲ್ಲ ಜೀವರು ಸಮಷ್ಟಿಯಾಗಿಯೂ ಸಹ ತಿಳಿಯಲಾರರು. ಇದು ನಿಜವಾದ ಪ್ರಭು ಅಥವಾ ಸ್ವತಂತ್ರ ಲಕ್ಷಣವಾಗಿದೆ. ಇದನ್ನು ಉಪನಿಷತ್ತು ಭಗವಂತನನ್ನು ನಮಗೆ ಎದುರು ತಂದು ತೋರಿಸುತ್ತಿದ್ದಾರೆ, ಶಬ್ದದಿಂದ ನಿರೂಪಣೆ ಮಾಡುತ್ತಿದ್ದಾರೆ. ಆದರೆ ಯಾರ ಮನಸ್ಸಿಗೂ ಅದು ತಟ್ಟುವುದೇ ಇಲ್ಲ. ಶಬ್ದ ನಾವು ಕೇಳಿದರೂ ಅದರ ಸ್ವರೂಪ ನಾವು ಚಿಂತಿಸಲಿಕ್ಕೆ ಸಾಧ್ಯವಿಲ್ಲ. ಅಣೋರಣೀಯಾನ್ ಮಹತೋ ಮಹೀಯಾನ್. ಕೇವಲ ಇದೆರಡು ಶಬ್ದವನ್ನು ನಾವು ತಿಳಿದುಕೊಂಡಾಗ ಸ್ವತಂತ್ರ ಎಂಬತಕ್ಕಂಥ ಶಬ್ದಕ್ಕೆ ಅರ್ಥ ಏನು, ಸ್ವತಂತ್ರದ ಶಕ್ತಿ ಏನು ಎಂಬುದನ್ನು ಕಿಂಚಿತ್ ನಾವು ತಿಳಿಯಬಹುದಾಗಿದೆ ಹೊರತು ಅಣುವನ್ನು ನಾವು ನೋಡೋಕ್ಕೆ ಸಾಧ್ಯವಿಲ್ಲ, ಮಹತ್ತನ್ನು ನಾವು ನೋಡುವುದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಭಗವಂತ ಅಣೋರಣೀಯಾನ್ ಮಹತೋಮಯ್ಯನಾಗಿದ್ದಾನ. ನಾವು ಜೀವರು ಹೇಗೆ ಅವನು ನೋಡಬೇಕು ಅಂದರೆ ಆತ್ಮಾಶ್ಚ ಜಂತೋ ನಿಹಿತ ಗುಹಾಯಾಂ. ಭಗವಂತನು ಸೂಕ್ಷ್ಮ ಪದಾರ್ಥಕ್ಕಿಂತಲೂ ಸೂಕ್ಷ್ಮವಾಗಿದ್ದಾನೆ, ಮಹಾಪದಾರ್ಥಕ್ಕಿಂತಲೂ ಮಹಾಪರಿಮಾಣವುಳ್ಳದ್ದಾಗಿದ್ದಾನೆ. ಅನಾದಿ ನಿತ್ಯನಾದ ಸೂಕ್ಷ್ಮನಾದ ಜೀವನ ಹೃದಯ ಗುಹೆಯಲ್ಲಿ ಪ್ರೇರಕ ಶಕ್ತಿಯಾಗಿ ಯಾವಾಗಲೂ ಇದ್ದಾನೆ. ನಮಗೆ ಅತ್ಯಂತ ಹತ್ತಿರವಾದದ್ದು ಹೃದಯ ಗುಹೆಯಲ್ಲಿ ಪ್ರೇರಕ ಶಕ್ತಿಯಾಗಿದ್ದಾನೆ. ಅಂದರೆ ಏನರ್ಥ? ನಾವು ಏನೇ ಒಂದು ಚಿಂತನೆ ಮಾಡಬೇಕು,
ಕಣ್ಣಿಂದ ನೋಡಬೇಕು, ಕಾಲಿಂದ ನಡೆಯಬೇಕು, ತಿನ್ನಬೇಕು, ಯಾವುದೇ ಇಂದ್ರಿಯಗಳಿಂದ ಏನೇ ಕೆಲಸ ಮಾಡಿದರೂ ಅದಕ್ಕೆ ಪ್ರೇರಣೆ ಕೊಡತಕ್ಕಂಥವನು ಭಗವಂತ. ಯಾರು ನಮ್ಮ ಪ್ರೇರಣೆ, ಅವರವರ ಪ್ರೇರಣೆಯನ್ನು ಕಾಣಲು ಸಾಧ್ಯವಿಲ್ಲ. ನನಗೆ ಏಕೆ ಹೀಗೆ ಪ್ರೇರಣೆಯಾಗುತ್ತಿದೆ ಎಂದರೆ ಅದನ್ನು ತಿಳಿದುಕೊಳ್ಳುವ ಯೋಗ್ಯತೆ ಯಾವ ಜೀವರಿಗೂ ಇಲ್ಲ. ಯಾಕೆಂದರೆ ಭಗವಂತ ಪ್ರೇರಕನಾಗಿದ್ದಾನೆ ಸರ್ವರಿಗೂ. ಅತ್ಯಂತ ನಿಚ್ಚಳಾದ ಮಹಾಲಕ್ಷ್ಮೀ ದೇವಿಗೂ ಪ್ರೇರಕನಾಗಿರುವ ಭಗವಂತ ಅಮುಕ್ತರಾದ ದುಃಖಾವಸ್ಥೆಯಲ್ಲಿರತಕ್ಕಂಥ, ಸಂಸಾರಾವಸ್ಥೆಯಲ್ಲಿರತಕ್ಕಂಥ ಜೀವರುಗಳಿಗೆ ಹೇಗೆ ತಾನೇ ತಿಳಿದುಕೊಳ್ಳಲು ಸಾಧ್ಯ? ಅನಂತ ಮುಕ್ತ ಬ್ರಹ್ಮರು ಅವರಿಗೆ ಪ್ರೇರಣೆಯಾಗಿದ್ದಾರೆ ಎಂಬುದನ್ನು ಸುಸ್ಪಷ್ಟವಾಗಿ ತಿಳಿಯುತ್ತಾರೆ ಹೊರತು ಪ್ರತ್ಯಕ್ಷದಿಂದ ಯಾರೂ ಭಗವಂತನನ್ನು ಮೋಕ್ಷದಲ್ಲಿಯೂ ಸಹ ತಿಳಿಯುವುದಿಲ್ಲ. ಏಕೆಂದರೆ ಅದು ಭಗವಂತನಿಗೆ ಸೀಮಿತವಾದ ಗುಣ. ಭಗವಂತ ತನ್ನ ಗುಣವನ್ನು ಯಾರಿಗೂ ಬಿಟ್ಟುಕೊಡುವುದಿಲ್ಲ. ಅವನಿಗೆ ಇಚ್ಛಿಸಿದರೆ ಲಕ್ಷ್ಮೀದೇವಿಯು ತಿಳಿಯುತ್ತಾಳೆ, ಬ್ರಹ್ಮನು ತಿಳಿಯುತ್ತಾನೆ, ಒಂದು ಅಣುಜೀವಿಯೂ ತಿಳಿಯುತ್ತಾನೆ. ಹೇಗೆ ತಿಳಿಯುತ್ತಾನೆ ಎಂಬುದನ್ನು ಪರರಿಗೆ ಆ ಜೀವ ಯಾರೂ ಹೇಳಲಾರರು. ಇದು ಅತ್ಯಂತ ಸೂಕ್ಷ್ಮವಾದ ಮತ್ತು ಕೇವಲ ನಮ್ಮ ಹೃದಯ ಗುಹೆಯಲ್ಲಿ ಇರತಕ್ಕಂಥ ಭಗವಂತನ ರೋಚಕವಾದ ಮಹಿಮೆಯಾಗಿದೆ. ಭಗವಂತನನ್ನು ಕಂಡವರು ಯಾವ ಶಬ್ದದಿಂದಲೂ ವರ್ಣಿಸಿದರೂ ತೋರಿಸಲಾರರು. ಭಗವಂತನಿಂದ ಮಾತಾಡಿದ ಶಬ್ದವನ್ನು ಯಾವ ಶಬ್ದದಿಂದ ಹೇಳಿದರೂ ಕೇಳಿಸಲಾರರು. ಯಾಕೆ? ಅಚಿಂತ್ಯ, ಅಗಮ್ಯ ಅಂದರೆ ಏನರ್ಥ? ಸತ್ಯವಾದ ಪದಾರ್ಥವಾದರೂ ಅದನ್ನು ವಿವರಿಸಲು ಶಬ್ದಗಳೇ ಇಲ್ಲ, ಅನುಭವಿಸಲು ಮಾತ್ರ ಸಾಧ್ಯ. ಭಗವಂತನ ಅಣೋರಣೀಯಾನ್ ಮಹತೋಮಯ್ಯಾನ್ ಶಬ್ದ ಮಾತ್ರ ಹೇಳಿದರೆ ಶಬ್ದವು ನಮಗೆ ಅರ್ಥವನ್ನು ಸಾಕಲ್ಯೇನ ತಂದು ಕೊಡುವುದಿಲ್ಲ. ಅದರಂತೆ ಭಗವಂತ ನಮ್ಮ ಹೃದಯ ಗುಹೆಯಲ್ಲೇ ವಾಸ ಮಾಡಿ ಪ್ರೇರಕ ಶಕ್ತಿಯಾಗಿದ್ದರೂ ಸಹ ಆ ಪ್ರೇರಕತ್ವವನ್ನು ನಾವು ತಿಳಿಯುವುದಕ್ಕೆ ಸಾಧ್ಯವಿಲ್ಲ. ಆಗಮದಲ್ಲಿ ಹೇಳಿದೆ. ಮತ್ತು ಯುಕ್ತಿಯಿಂದ, ಪ್ರತ್ಯಕ್ಷದಿಂದ ನಾವು ತಿಳಿಯಬಹುದು. ನಾನು ದುಷ್ಟ ಕೆಲಸಗಳಿಗೆ ಇಷ್ಟಪಡುವುದಿಲ್ಲ, ದುಃಖ ಪಡಲು ಇಷ್ಟಪಡುವುದಿಲ್ಲ. ಆದರೂ ದುಃಖ ಪಡುತ್ತಿದ್ದೇನೆ ಎಂದರೆ ದುಃಖ ಪಡುವಂತೆ ಪ್ರೇರಣೆ ಮಾಡಿದವನು ಭಗವಂತ. ನಮಗೆ ಬೇಡವಾದನ್ನು ಪ್ರೇರಣೆ ಮಾಡುವವರು ಯಾರು? ನಮಗಿಂತಲೂ ಸ್ವಾಮಿಯಾದವನು ಯಾರು? ನಾವು ಅಧೀನದಲ್ಲಿರ್ತಕ್ಕಂಥವರು, ನಮ್ಮನ್ನು ಆಡುವವನು. ಆದ್ದರಿಂದಲೇ ನಾವು ತಿಳಿಯಬೇಕು, ಅಸ್ವಾತಂತ್ರ್ಯರಿಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ, ಯಾವ ಕರ್ತೃತ್ವವೂ ಇಲ್ಲ. ಸ್ವತಂತ್ರದ ಗುಣ ಅಸ್ವತಂತ್ರನಾದವನು ಎಂದೂ ಪರಿಚಯ ಮಾಡಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಭಗವಂತನ ಗುಣ ಅಚಿಂತ್ಯ, ಅನಂತವಾದುದು ಎಂದಷ್ಟೇ ನಾವು ಹೇಳಬಹುದು. ಭಗವಂತನ ವಿಷಯದಲ್ಲಿ ಸಂಶಯರಹಿತನಾದ ನಿಶ್ಚಯ ಜ್ಞಾನವುಳ್ಳ ಸಾಧಕನು ತನಗಿಂತಲೂ ಅನಂತ ಗುಣ ಪರಿಪೂರ್ಣನಾದ ಅಣಿಮಾದಿ ಗುಣಗಳಿಂದ ಕೂಡಿದ ಭಗವಂತನನ್ನು ಸಮಸ್ತ ಪ್ರಪಂಚಕ್ಕೆ ಧಾರಕನಾದ ಆ ಭಗವಂತನ ಅನುಗ್ರಹದಿಂದಲೇ ನೋಡುತ್ತಾನೆ. ಅವನ ಸಾಕ್ಷಾತ್ಕಾರವುಳ್ಳವನಾಗುತ್ತಾನೆ. ಭಗವಂತನ ಅನುಗ್ರಹದಿಂದಲೇ ದುಃಖರಹಿತನಾಗುತ್ತಾನೆ ಎಂಬುದು ಉಪನಿಷತ್ತಿನ ಸಾರವಾಗಿದೆ. ಇದನ್ನು ಶ್ರೀಮದಾನಂದ ತೀರ್ಥರು ತಮ್ಮ ಭಾಷ್ಯದಲ್ಲಿ ಅರ್ಥವನ್ನು ವಿವರಿಸುತ್ತಾರೆ. ಏವಂ ನಿತ್ಯಸ್ಯ ಜಂತೋಃ ಗುಹಾಯಾಂ ನಿಹಿತಃ ಸಾವಿಷ್ಠೌ ಕ್ರತುಃ ಯಸ್ಯ ಸ ಕ್ರತುಃ ತನ್ನಿಶ್ಚಯಃ ಆತ್ಮನಃ ಸಾಕಾಶಾತ್ ಮಹೀಮಾನಂ ಮಹಾಮಾನಂ ಜೀವಾದ್ ಗುಣಪರಿಮಾಣಂ ಯಸ್ಮಾದ್ ವಿಷ್ಣೋ ಮಹತ್ತರಂ ತಸ್ಮಾತ್ ಜೀವಾತ್ ಸಾ ಮಹಿಮಾ
ವಿಷ್ಣು ಇದು ಉಚ್ಯತೆ ಶ್ರುತೌ. ಉಪನಿಷತ್ತಲ್ಲಿ ಅಸ್ಯ ಎಂದರೆ ಹೀಗೆ ನಿತ್ಯವಾಗಿರುವ ಎಂದರ್ಥ. ಹೀಗೆ ನಿತ್ಯನಾಗಿರುವ ಜೀವನ ಗುಹೆಯಲ್ಲಿ ಭಗವಂತನು ಪ್ರೇರಕನಾಗಿ ಇದ್ದಾನೆ ಎಂದು ಅಸ್ಯ ಜಂತೋ ನಿಹಿತಂ ಗುಹಾಯಾಮ್ ಎಂಬುದಕ್ಕೆ ಅರ್ಥ. ಅಕೃತುಹು ಅಂದರೆ ಆಕಾರವಾಚನಾದ ವಿಷ್ಣುವಿನ ವಿಷಯದಲ್ಲಿ ಶ್ರವಣ ಮನನಾದಿಗಳಿಂದ ನಿಶ್ಚಯಾತ್ಮಕ ಜ್ಞಾನವಿರುವನು. ಮಹೀಮಾನಂ ಅಂದರೆ ತನಗಿಂತ ದೊಡ್ಡದಾದ ಗುಣಪರಿಪೂರ್ಣ ಉಳ್ಳವನನ್ನು. ಜೀವನಿಗಿಂತ ಬಹಳ ಮಹತ್ತಾದುದು ವಿಷ್ಣುವಿನ ಗುಣಪರಿಮಾಣವಾದುದರಿಂದ ವಿಷ್ಣುವು ಜೀವನಿಗಿಂತ ದೊಡ್ಡ ಪರಿಮಾಣ ಉಳ್ಳವನು ಎಂದು ಮಹಿಮಾನಾತ್ಮನಃ ಎಂಬ ಉಪನಿಷತ್ತಿನಲ್ಲಿ ಹೇಳಿದೆ ಎಂದು ಮಹಾವರಾಹ ಪುರಾಣ ತಿಳಿಸಿದೆ. ಭಗವಂತನು ಅವನ ಪರಿಮಾಣ ಹೇಗಿದೆ? ಯಾವ ಜೀವನಿಗೂ ಮಿಗಿಲಾದ ಪರಿಮಾಣವಿದೆ. ಹಾಗಾದರೆ ಎಲ್ಲ ಜೀವರು ಭಗವಂತನ ಪೈಪೋಟಿಯಲ್ಲಿ ಪರಿಮಾಣವನ್ನು ಹೊಂದುತ್ತಾರೆ ಅಂದರೆ ಎಲ್ಲ ಜೀವರು ಅಣುಸ್ವರೂಪರು ಮಾತ್ರ. ಆದರೆ ಪ್ರಕಾಶತಃ ವ್ಯಾಪ್ತರಾಗುತ್ತಾರೆ ದೇವತೆಗಳು. ತಮ್ಮ ಶರೀರದಲ್ಲಿ ಮಾತ್ರ ವ್ಯಾಪ್ತರಾಗುತ್ತಾರೆ ಉಳಿದ ಜೀವರು. ಇದನ್ನು ನಾವು ತಿಳಿದುಕೊಂಡಾಗ ಭಗವಂತನಾದರೆ ಎಲ್ಲ ಜಾಗದಲ್ಲೂ ಇದ್ದಾನೆ. ಅವನು ತನ್ನ ಪ್ರಕಾಶದಿಂದ ಎಲ್ಲ ಕಡೆ ಸರ್ವದಾ ಸ್ಥಾಪಿತನಾಗಿರುತ್ತಾನೆ. ಈ ಗುಣ ಯಾವ ಜೀವರು ಹೊಂದಲಾರರು. ಇದು ಮಹಾಪರಿಮಾಣ ಎಂದು ಉಪನಿಷತ್ತಿನಲ್ಲಿ ಮಹಾವರಾಹ ಪುರಾಣದಲ್ಲಿ ತಿಳಿಸಿದೆ. ಇದರರ್ಥ ಏನು? ಭಗವಂತ ಸರ್ವಶಕ್ತ. ಆಸೀನೋ ದೂರಂ ವ್ರಜತಿ ಶಯಾನೋ ಯಾತಿ ಸರ್ವತಃ ಕಸ್ಸಂ ಮದಂ ದೇವಂ ಮದನ್ಯೋ ಜ್ಞಾತುಮರ್ಹತಿ. ಭಗವಂತನು ಸರ್ವಶಕ್ತನಾದ್ದರಿಂದ ಕುಳಿತುಕೊಂಡಿದ್ದೇ ಬಹುದೂರದವರೆಗೆ ಹೋಗುತ್ತಾನೆ, ಮಲಗಿದ್ದೇ ಎಲ್ಲೆಡೆಗೆ ಸಂಚರಿಸುತ್ತಾನೆ. ದೇವತೆಗಳಿಗೆ ಮತ್ತು ದೈತ್ಯರಿಗೆ ಕ್ರಮವಾಗಿ ಸುಖ ದುಃಖವನ್ನು ಕೊಡತಕ್ಕ ಆ ದೇವನನ್ನು ನನಗಿಂತ ಬೇರೆಯವರು ಯಾರೂ ನನ್ನಂತೆ ಚೆನ್ನಾಗಿ ತಿಳಿಯಬಲ್ಲರು. ಅಥವಾ ನನಗಿಂತ ಭಿನ್ನನಾಗಿರುವ ಭಗವಂತನನ್ನು ಯಾರು ತಾರೆ ಪೂರ್ತಿಯಾಗಿ ತಿಳಿಯಬಲ್ಲರು. ಅಥವಾ ನನಗಿಂತ ಭಿನ್ನನಾದ ಚತುರ್ಮುಖ ಬ್ರಹ್ಮನು ಮಾತ್ರ ಆ ಭಗವಂತನನ್ನು ತಿಳಿಯಬಲ್ಲನು ಎಂದು ಯಮಧರ್ಮರಾಜರು ನಚಿಕೇತನಿಗೆ ತಿಳಿಸಿಕೊಡುತ್ತಿದ್ದಾರೆ. ದೇವತಾ ಶ್ರೇಷ್ಠರಾದ ಯಮದೇವರೇ, ಎಲ್ಲ ಜೀವರನ್ನೂ ನೋಡತಕ್ಕಂಥ ಯೋಗ್ಯತೆ ಉಳ್ಳತಕ್ಕಂಥ ಯಮದೇವರೇ, ಭಗವಂತನ ನೋಡಲು ಸಾಧ್ಯವಿಲ್ಲ ಎಂದು ಸುಸ್ಪಷ್ಟವಾಗಿ ಹೇಳುತ್ತಿದ್ದಾರೆ. ಅವರಿಗೆಲ್ಲೂ ಉತ್ತಮರಾದ ಬ್ರಹ್ಮದೇವರಿಂದಲೂ ಕಾಣಿಸಲು ಸಾಧ್ಯವಿಲ್ಲ. ಇದು ಭಗವಂತನ ಅಚಿಂತ್ಯ ಗುಣವಾಗಿದೆ ಎಂಬುದನ್ನಾಗಿ ನಚಿಕೇತನಿಗೆ ಯಮಧರ್ಮರಾಜರು ಅನುಗ್ರಹ ರೂಪವಾಗಿ ಭಗವಂತನ ಚಿಂತನೆಯನ್ನು ಬೋಧಿಸಿದ್ದಾರೆ. ಐಶ್ವರ್ಯಾವದೇವಾಸೀನೋ ದೂರಂ ವ್ರಜತಿ ಇತ್ಯಾದಿ. ಆಸೀನೋ ದೂರಂ ವ್ರಜತಿ ಶಯಾನೋ ಯಾತಿ ಸರ್ವತಃ ಐಶ್ವರ್ಯಾದ್ ಭಗವಾನ್ ವಿಷ್ಣು ವಿರುದ್ಧಂ ಘಟಿಯತ್ಯಸೌ. ಭಗವಂತನು ಸರ್ವಶಕ್ತನಾದೆಂದರೆ ಕುಳಿತುಕೊಂಡೇ ಬಹುದೂರ ಹೋಗುತ್ತಾನೆ. ಇವೇ ಮೊದಲಾದ ವಿರುದ್ಧ ಧರ್ಮಗಳು ಕೂಡುತ್ತದೆ. ಕುಳಿತಿದ್ದೇ ದೂರಕ್ಕೆ ಹೋಗುತ್ತಾನೆ, ಮಲಗಿದ್ದೇ ಎಲ್ಲೆಡೆ ಸರಿಯುತ್ತಾನೆ. ಭಗವಂತನು ಸರ್ವಶಕ್ತನಾಗಿರುವುದರಿಂದ ಈ ವಿರುದ್ಧ ಧರ್ಮಗಳು ತನ್ನಲ್ಲಿ ಒಂದುಗೂಡಿಸಿಕೊಂಡಿದ್ದಾನೆ ಎಂಬುದಾಗಿ ಮಹಾವರಾಹ ಪುರಾಣ ತಿಳಿಸಿದೆ. ಇದನ್ನು ನಾವು ನಮ್ಮ ಗಮನಕ್ಕೆ ಹೇಗೆ ತಂದುಕೊಳ್ಳುವುದು ಅಂದರೆ, ಭಗವಂತ ಸರ್ವತ್ರ ವ್ಯಾಪ್ತನಾಗಿರುವುದರಿಂದ ಮತ್ತು ಎಲ್ಲ ಕಡೆ ವ್ಯಾಪ್ತನಾಗದ ಎಲ್ಲ ರೂಪಗಳಿಗೂ ಅಭಿನ್ನವಾಗಿರುವುದರಿಂದ ಭಗವಂತನು ಓಡಿ ಹೋಗುತ್ತಾನೆ ಎನ್ನುವುದು ಸರಿಯೇ, ನಿಂತಿರುತ್ತಾನೆ ಎಂಬುದು ಸರಿಯೇ, ಚಲಿಸುತ್ತಾನೆ ಎಂಬುದು ಸರಿಯೇ ಹೊಂದುತ್ತದೆ. ಭಗವಂತ ಸರ್ವವ್ಯಾಪ್ತ ಎಂಬತಕ್ಕಂಥದ್ದನ್ನು ತಿಳಿಸಿಕೊಡತಕ್ಕಂಥ ಶಬ್ದ ರೂಪವಾಗಿದೆ ಇದು.
ಭಗವಂತ ನಶ್ವರ ಶರೀರದಲ್ಲೂ ಸಹ ಶಾಶ್ವತನಾದ ಭಗವಂತ ಇದ್ದಾನೆ. ಅಶರೀರಂ ಶರೀರೇಶು ಅನವಸ್ಥೆಯೇಷು ಅವಸ್ಥಿತಂ ಮಹಾಂತಂ ವಿಭು ಆತ್ಮಾನಂ ಮತ್ವಾದೀರೋ ನ ಶೋಚತಿ. ನಶ್ವರವಾದ ಶರೀರದಲ್ಲಿ ಅಂತರ್ಗತನಾಗಿದ್ದರೂ ಕೂಡ ಶರೀರ ನಿಮಿತ್ತವಾದ ವಿಕಾರಗಳಿಲ್ಲದವನಾದ, ದೇಶ ಗುಣ ಮಿತಿ ಇಲ್ಲದಿರುವ ಸರ್ವಶಕ್ತನಾದ ಸ್ವಾಮಿಯಾದ ಭಗವಂತನು ತಿಳಿದು ಜ್ಞಾನಿಯು ದುಃಖದಿಂದ ಮುಕ್ತನಾಗುತ್ತಾನೆ. ಭಗವಂತನನ್ನು ಈ ರೀತಿಯಾಗಿ ತಿಳಿಯಬೇಕು. ಸರ್ವ ಶರೀರದಲ್ಲೂ ವ್ಯಾಪ್ತನಾಗಿದ್ದಾನೆ, ಎಲ್ಲೇ ಇದ್ದು ಸರ್ವತ್ರ ಇದ್ದಾನೆ. ಅವನು ಸರ್ವವ್ಯಾಪಿಯಾದ್ದರಿಂದ ಅವನು ವಿಷ್ಣು ಎಂದು ಹೆಸರು. ಇದನ್ನು ವಿಷ್ಣು ಸಹಸ್ರನಾಮದಲ್ಲಿ 1000 ನಾಮಗಳಿಂದ ಅನಂತಾರ್ಥಗಳಿಂದ ಕೂಡಿದ್ದಾಗಿದೆ. ಅನಂತಾರ್ಥಗಳನ್ನು ಹೇಳಿದರೂ ಸಹ ಒಟ್ಟು ತಾತ್ಪರ್ಯ ಏನು? ಭಗವಂತ ಸ್ವತಂತ್ರ ಮತ್ತು ಸರ್ವರಿಗೂ ಆಶ್ರಯನಾಗಿದ್ದಾನೆ ಎಂಬ ಮೂಲಭೂತವಾದ ತತ್ವ ಉಪನಿಷತ್ ತತ್ವ. ಇಂತಹ ತತ್ವ ಭಗವಂತನ ಅನುಗ್ರಹದಿಂದಲೇ ಭಗವಂತನ ಸಾಕ್ಷಾತ್ಕಾರವಾಗುತ್ತದೆ. ನಮ್ಮ ಬಿಂಬ ಉಪಾಸನೆಗೆ, ಬಿಂಬನ ಆರಾಧನೆ ಮಾಡುವುದಕ್ಕೆ ಮೂಲಭೂತವಾಗಿ ಏನು ತಿಳಿಯಬೇಕು? ಭಗವಂತನ ಬಿಂಬನ ಅನುಗ್ರಹ ರೂಪವಾಗಬೇಕು. ಅವನು ಒಲಿದರೆ ಒಲಿವ, ಇಲ್ಲದರೆ ಇಲ್ಲ. ಅವನು ಒಲಿಬೇಕಾದರೆ ಏನು ಮಾಡಬೇಕು? ಅವನಿಗಿರುವಿಕೆಯ ಜ್ಞಾನವನ್ನು ನಾವು ಶಬ್ದದಲ್ಲಿ ತಿಳಿಯಬೇಕು, ಅರ್ಥದಲ್ಲಿ ತಿಳಿಯುವ ಪ್ರಯತ್ನ ಮಾಡಬೇಕು. ಭಗವಂತ ಕಾಣಿಸಿಕೊಂಡಾಗ ನಮಗೆ ಅದು ವೇದ್ಯವಾಗುತ್ತದೆ ಎಂಬುದೇ ಮಹಾ ತಾತ್ಪರ್ಯ. ಇದು ಕಾಟಕ ಉಪನಿಷತ್ತಿನ ಅತ್ಯಂತ ಮಹತ್ತಾದ ವಿಷಯವನ್ನು ಶ್ರೀಮದಾನಂದ ತೀರ್ಥರು ಭಾಷ್ಯ ರೂಪದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅಪೌರುಷೇಯಾದ ವೇದ ಭಾಗವಾಗಿರತಕ್ಕಂಥ ಕಾಟಕೋಪನಿಷತ್ತು ಎಲ್ಲರಿಗೂ ಯಮ ಮತ್ತು ಧರ್ಮರೂಪನಲ್ಲಿರತಕ್ಕಂಥ ಯಮಧರ್ಮರಾಜನೇ ನಚಿಕೇತ ಎಂಬ ಸಜ್ಜನರಿಗೆ ತಿಳಿಸಿದ ಪಾಠವಿದು. ಪುರಂದರದಾಸರು 10 ಜನ ವರದರನ್ನು ತಿಳಿಸುವಾಗ ನಚಿಕೇತನು ವರದನಾದನಲ್ಲ, ಅವನಲ್ಲಿ ಸೇರಿಸಿದ್ದಾರೆ ಎಂದರೆ ಪರಾಶರ ವರದ ಎಂದು ಋಷಿಗಳಲ್ಲಿ ಹೇಳಿದಾಗ ನಚಿಕೇತ ಅಗ್ನಿಯನ್ನು ಉಪಾಸನೆ ಮಾಡಿದ ಋಷಿ ಎಂದು ನಾವು ತಿಳಿದುಕೊಂಡಾಗ ಆ ಗುಂಪಿನಲ್ಲಿ ನಾವು ತಿಳಿಯಬಹುದು. 10 ಜನರನ್ನು ಪುರಂದರದಾಸರು ಹೇಳಿದಾಗ 10 ಎಂಬುದು ಅನಂತ ಸಂಖ್ಯೆ ಎಂಬುದನ್ನು ನಾವು ತಿಳಿಯುತ್ತಾ ಬಂದಿದ್ದೇವೆ. ಅನಂತ ವರದರು ಯಾರಿದ್ದಾರೋ ಅವರೆಲ್ಲರೂ ಸಹ ಈ 10 ವರದರ ಗುಂಪಿನಲ್ಲಿ ನಾವು ತಿಳಿಯಬೇಕು. ಹಾಗೆ ನಚಿಕೇತ ಭಗವಂತನನ್ನು ತಿಳಿದ ಪರಿಕ್ರಮ. ಆದ್ದರಿಂದ ನಚಿಕೇತನು ವರದನಾದ. ಯಾವ ಯಮಧರ್ಮರಾಜನ ಮೂಲಕ ಜ್ಞಾನವನ್ನು ತಿಳಿದುಕೊಂಡ. ಯಮಧರ್ಮರಾಜನು ನಚಿಕೇತನಿಗೆ ಗುರುಸ್ವರೂಪನಾದ. ಅವನಲ್ಲಿ ಭಾರತೀಪತಿ ವಾಯುದೇವರು ಗುರುಗಳಾಗಿ ಬೋಧನೆ ಮಾಡಿದರು ತಿಳಿಯಬೇಕು. ನಚಿಕೇತನ ಯೋಗ್ಯತೆ ಯಮಧರ್ಮರಾಜನನ್ನು ಗುರುರೂಪವಾಗಿ ನೋಡತಕ್ಕಂಥ ಯೋಗ್ಯತೆ ಇದ್ದುದರಿಂದ ಯಮಧರ್ಮರಾಜನು ನಚಿಕೇತನಿಗೆ ಅತ್ಯಂತ ಗುಹ್ಯತಮವಾದ ರಹಸ್ಯವನ್ನು, ಉಪನಿಷತ್ ರಹಸ್ಯವನ್ನು ತಿಳಿಸಿದಂತ ತಿಳಿಯಬೇಕು. ಆದ್ದರಿಂದ 10 ಜನ ವರದರು ಅವರ ಉಪದೇಶಕರ ಮೇಲೆ ಆಯಾ ಜೀವರ ತಾರತಮ್ಯ ಮತ್ತು ಯೋಗ್ಯತೆಯನ್ನು ತಿಳಿಯಬಹುದಾಗಿದೆ. ಇಂಥ ಶ್ರೇಷ್ಠ ಜ್ಞಾನವನ್ನು ಪುರಂದರದಾಸರು ಉಪದೇಶಿಸಿದ್ದರಿಂದ ಅವರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತೆ ನಮ್ಮ ಮುಕ್ತಿವಿದೆಯೋ ಎಂದು ಹೇಳಿ, ಇಂತಹ ವಿಶೇಷ ಜ್ಞಾನ ನಮಗೆ ಪ್ರಾಪ್ತವಾಗುವುದು ಕೇವಲ ಮನುಷ್ಯ ಜನ್ಮದಲ್ಲಿ. ಈ ಮನುಷ್ಯ ಜನ್ಮಕ್ಕೆ ಕಾರಣಕರ್ತರಾದ ತಂದೆ ತಾಯಿಗಳ ವಿಶೇಷವಾದ ಅನುಗ್ರಹ ರೂಪವನ್ನು ಚಿಂತಿಸಿ, ತಂದೆ ತಾಯಿ ಇರುವಿಕೆಗೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು ಚಿಂತಿಸಿ, ಈ ಜೀವರು ವಿಶೇಷ ಆಕಾರವಾಗಿ ತತ್ವಾಭಿಮಾನಿ ದೇವತೆಗಳಾಗಿದ್ದ ಅನಂತ ದೇವತೆಗಳು ಎಲ್ಲರಲ್ಲೂ ನಿಂತು ಕೆಲಸವನ್ನು ಮಾಡಿಸುವುದರಿಂದ ಅವರ ಯಮಧರ್ಮರಾಜ ಹೇಗೆ ನಚಿಕೇತನಿಗೆ ಜ್ಞಾನವನ್ನು ಬೋಧಿಸಿದನು
ಹಾಗೆ ನಮಗೆ ತತ್ವಾಭಿಮಾನ ದೇವತೆಗಳು ಜ್ಞಾನವನ್ನು ಬೋಧಿಸುತ್ತಾ ಇದ್ದಾರೆ. ಆದರೆ ಅವರೆಲ್ಲರೂ ಅವ್ಯಯರಾಗಿದ್ದಾರೆ, ಅದೃಶ್ಯರಾಗಿದ್ದಾರೆ, ಅಭಿಮಾನಿಗಳಿದ್ದಾರೆ. ಆದರೆ ನಮಗೆ ಕಾಣಿಸಿಕೊಳ್ಳುವುದಿಲ್ಲ. ಅವರು ಪ್ರಸನ್ನರಾದರೆ ನಮಗೆ ಕಾಣಿಸಿಕೊಳ್ಳುತ್ತಾರೆ. ಇಂತಹ ತತ್ವಾಭಿಮಾನ ದೇವತೆಗಳಿಗೆ ನಾವು ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು. ದೇವತೆಗಳಲ್ಲೇ ಶ್ರೇಷ್ಠರಾದ ವಾಯುದೇವರು ವಿಷ್ಣುವಿನ ಆಜ್ಞಾ ಪ್ರಕಾರ ಎಲ್ಲ ಸಜ್ಜನರಿಗೆ ಯೋಗ್ಯ ಜ್ಞಾನವನ್ನು ಪ್ರಸಾರ ಮಾಡುತ್ತಿದ್ದಾರೆ. ಅವರು ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ. ಪ್ರತ್ಯಕ್ಷವಾದ ಬ್ರಹ್ಮ ಭಗವಂತ ಅಂದರೆ ವಾಯುದೇವರೇ. ಇದರ ಅರ್ಥವೇನು? ಇಲ್ಲಿ ಬ್ರಹ್ಮ ಭಗವಂತನ ಜ್ಞಾನಿ ಎಂದರ್ಥ, ಭಗವಂತನು ತಿಳಿಸಿಕೊಡ್ತಕ್ಕಂಥವರು ಎಂದರ್ಥ. ವಾಯುದೇವರು ನಮಗೆ ಪ್ರತ್ಯಕ್ಷ ಗುರುಗಳು. ಭಗವಂತನು ತೋರಿಸಲು, ತಾವು ತಿಳಿದುಕೊಂಡು, ತಾವು ಭಗವಂತನ ಕಂಡು ಇನ್ನೊಬ್ಬರಿಗೆ ತೋರಿಸಲು, ಬೋಧಿಸಲು ಅರ್ಹತೆಯನ್ನು ಪಡೆದಂಥವರು. ಭಗವಂತನ ಆಜ್ಞೆಯನ್ನು ಕೊಟ್ಟು ಸಜ್ಜನರಿಗೆ ಈ ಪಾಠವನ್ನು ಮಾಡು ಎಂದು ಹೇಳಿ ವೇದವ್ಯಾಸ ರೂಪದಲ್ಲಿ ಶ್ರೀಮದಾನಂದ ತೀರ್ಥರಿಗೆ ಭುವಿ ಸಂತಿ ಎಂದು ಹೇಳಿದ್ರಿಂದ ಸಾತ್ವಿಕ ಜನರು ಇದ್ದಾರೆ. ಅವರಿಗೆ ಯೋಗ್ಯ ಗುಣವನ್ನು, ಭಗವಂತನ ಲಕ್ಷಣವನ್ನು ಚೆನ್ನಾಗಿ ಬಿತ್ತರಿಸು ಎಂಬ ಆದೇಶದಿಂದ ವಾಯುದೇವರು ಹನುಮ ಭೀಮ ಮಧ್ವ ರೂಪದಿಂದ ಸರ್ವಮೂಲ ಎಂಬ ಗ್ರಂಥವನ್ನು ಲೇಖನಿಸಿ ನಮಗೆ ಅನುಗ್ರಹಿಸಿದ್ದಾರೆ ಅಂತ ತಿಳಿಯಬೇಕು. ನಮ್ಮಲ್ಲಿ ಸರ್ವ ದೇಶದಲ್ಲೂ ನಿತ್ಯರಾದ ವಾಯುದೇವರು ಗ್ರಂಥಸ್ಥಳದಲ್ಲಿ ನಮಗೆ ಉಪದೇಶ ಮಾಡುತ್ತಿದ್ದಾರೆ. ತಾವು ಭಗವಂತನ ಕಂಡಿದ್ದಾರೆ, ಕಂಡುಕೊಂಡಿದ್ದನ್ನು ನಮಗೆ ಅನುಗ್ರಹಿಸುತ್ತಿದ್ದಾರೆ. ಅವರ ಕಂಡಂಥ ಅನಂತಾನಂತ ವಿದ್ಯೆಗಳಲ್ಲಿ ನಮಗೆ ಕಿಂಚಿತ್ 1-2 ವಿದ್ಯೆಯಲ್ಲಿ ಕೂಡ ಭಗವಂತನನ್ನು ಅನುಗ್ರಹ ಮಾಡಿದರೂ ಸಹ ಅದು ದೊಡ್ಡ ಸಂಪತ್ತೆನಿಸುತ್ತದೆ. ಇಂತಹ ಅಮೂಲ್ಯವಾದ ವಿದ್ಯೆಯನ್ನು ದಾನ ಮಾಡಿದವರು ಮೂಲ ಗುರುಗಳು ಆದಿಗುರುಗಳು ಶ್ರೀಮದಾನಂದ ತೀರ್ಥರು. ಅವರನ್ನು ಸದಾ ನಾವು ಸ್ಮರಿಸುತ್ತಲೇ ಇರಬೇಕು. ಆದರೆ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರದ ಭಗವಂತ ಲಕ್ಷ್ಮೀನಾರಾಯಣ ಅವನೇ ನಮ್ಮ ಬಿಂಬರೂಪ, ನಮ್ಮ ಹೃದಯದ ಗುಹೆಯಲ್ಲಿ ವಾಸ ಮಾಡಿರುವವ. ಕೇವಲ ಗುಹೆಯಲ್ಲಿ ಮಾತ್ರ ವಾಸ ಮಾಡಿರುವಲ್ಲ, ವಿಶ್ವದ ಪ್ರತಿ ಕಣದಲ್ಲಿ ತಾನಿದ್ದು ಆ ಪದಾರ್ಥ ಇರುವಂತೆ ಮಾಡಿದ್ದಾನೆ. ಇದು ಉಪನಿಷತ್ತಿಂದ ನಮಗೆ ಅತಿ ಸುಸ್ಪಷ್ಟವಾಗುತ್ತದೆ. ಓಂಕಾರ ಶಬ್ದವಾಚಾನ ಗುಣಪೂರ್ಣ ದೋಷ ದೂರ ಎಂದು ತಿಳಿದಂತೆ ಸರ್ವಾಶ್ರಯನಾಗಿದ್ದಾನೆ, ಅಂದರೆ ನಮಗೂ ಆಶ್ರಯನಾಗಿದ್ದಾನೆ. ಈ ಗುಣವನ್ನು ನಾವು ಉಪಾಸನೆ ಮಾಡುವುದರಿಂದ ನಾವು ದುಃಖ ತಪ್ತವಾದ ಸಂಸಾರದಿಂದ ಮುಕ್ತರಾಗುತ್ತೇವೆ ಎಂಬುದನ್ನು ಉಪನಿಷತ್ತು ಸ್ಪಷ್ಟ ಅಕ್ಷರದಿಂದ, ಸ್ಪಷ್ಟ ಅರ್ಥದಿಂದ ಬೋಧಿಸುತ್ತಾ ಇದೆ. ಇಂತಹ ವೇದವಕ್ತನಾದ ಭಗವಂತನಾದ ನಮ್ಮ ಬಿಂಬನಾದ ಭಗವಂತನಿಗೆ ಹೇಗೆ ನಾವು ಉಪಕಾರವನ್ನು ಸ್ಮರಿಸಿಕೊಳ್ಳುವುದು, ಏನೆಂದು ಹೇಗೆ ಅರ್ಚಿಸಬೇಕು ಅಂದರೆ, ಭಗವಂತ ಪೂರ್ಣ ಕಾಮನಾದಿಂದ ಅವರು ಯಾವ ಅಪೇಕ್ಷೆಯೂ ಇರುವುದಿಲ್ಲ. ಆದರೆ ಸಮ್ಯಕ್ ಜ್ಞಾನ, ಯಥಾರ್ಥ ಜ್ಞಾನದಿಂದ ಭಗವಂತನ ಆರಾಧನೆ ಮಾಡಬೇಕಾದರೆ ಹೇಗೆ ಮಾಡಬೇಕು? ಕೇವಲ ಅವನ ಸ್ಮರಣೆ ಮಾಡಬೇಕು, ಸ್ವತಂತ್ರ ಗುಣವನ್ನು ನೆನೆಯಬೇಕು. ಭೂಯಿಷ್ಟಾಂತೇ ನಮ ಉಕ್ತಿಂ ವಿಧೇಮ, ಭೂಯಿಷ್ಟಾಂತೇ ನಮ ಉಕ್ತಿಂ ವಿಧೇಮ, ಭೂಯಿಷ್ಟಾಂತೇ ನಮ ಉಕ್ತಿಂ ವಿಧೇಮ. ವಿನಮ್ರವಾಗಿ ನಮಿಸೋಣ. ಭಾರತೀಯ ನಮಕ್ಕೆ ಪ್ರಾಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.